ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ನ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಟೈಮ್ ಆಗಲೇ 3 ಗಂಟೆ ಆಗಿದೆ. ಏನೋ ಫಂಕ್ಷನ್ ಎಲ್ಲ ಮುಗ್ದೇ ಹೋಗ್ಬಿಟ್ಟಿರುತ್ತೇನೋ. ಇವಾಗ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಅಭಿ ಮತ್ತು ನನ್ನ ಮಗ 4 ಜನ ಹೋಗ್ತಾ ಇದ್ದೀವಿ. ಹಾಯ್ ಮಾಡು, ಹಾಯ್ ಮಾಡೋದು ನೀನು. ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಹೋಗ್ಬಿಟ್ಟು ಅದನ್ನೆಲ್ಲ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ತುಮಕೂರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಷ್ಟು ಬಿಸಿಲು ಇದ್ದಿದ್ದು ಸಡನ್ನಾಗಿ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಏನಪ್ಪ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಮತ್ತೆ 1 ಕಿಲೋಮೀಟರ್ ಮುಂದೆ ಹೋಗ್ತಿದ್ದಂಗೆ ಮತ್ತೆ ಅದೇ ಬಿಸಿಲು ಸ್ಟಾರ್ಟ್ ಆಯಿತು. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸಡನ್ನಾಗಿ ಹಂಗೆ ಮಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಫ್ಯಾಮಿಲಿ ಎಲ್ಲರೂ ಇದ್ದರು ಅಂತ ಹೇಳ್ಬಿಟ್ಟು ಫಸ್ಟು ನಾನು ನಮ್ಮ ಮನೆಯವರು ಪಾಪು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮುಂಚೆನೇ. ಬಟ್ ಅದು ಹೋಗೋದಕ್ಕಾಗಿರಲಿಲ್ಲ. ಹಂಗಾಗಿ ಹೆಂಗೂ ಫ್ಯಾಮಿಲಿ ಎಲ್ಲರೂ ಇದ್ದರು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ. ನೆಕ್ಸ್ಟ್ ಸ್ಟಾರ್ಟ್ ದ ಜರ್ನಿ. ಸೋಡಾ ಬೇಡ. ಧರ್ಮಸ್ಥಳ ಅಲ್ವಾ ಇದು? ಚೆನ್ನಾಯ್ತಲ್ವಾ? ಟೈಮ್ ಬೆಳಗಿನ ಜಾವ 5 ಗಂಟೆ 5:15 ಆಗಿರಬೇಕು. ಅಲ್ಲಿ ಹಂಗೆ ಅಂಗಡಿ ಹತ್ರ ನಿಲ್ಲಿಸಿದ್ವಿ ಏನಾದರೂ ತಿನ್ನೋಣ ಅಂತ. ಅಲ್ಲಿ ಚಿರುಮುರಿ ತೊಗೊಂಡ್ವಿ. ನಿಜ ಎಷ್ಟು ಸಖತ್ತಾಗಿತ್ತು ಗೊತ್ತಾ ಚಿರುಮುರಿ. ಅದಕ್ಕೆ ಮಾವಿನಕಾಯಿ ಬೇರೆ ಹಾಕಿದ್ರು. ಸಖತ್ತಾಗಿತ್ತು ಮಾತ್ರ. ಅಂತೂ ಇಂತೂ ಮಂಗಳೂರಿಗೆ ಬಂದ್ವಿ. ಮಂಗಳೂರಿಗೆ ಬಂದಮೇಲೆ ಬೀಚ್ಗೆ ಹೋಗ್ದಲ್ಲೇ ಇರೋಕ್ಕಾಗತ್ತಾ. ಹಂಗಾಗಿ ನಾವು ಯಾವ ಬೀಚ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಪಣಂಬೂರು ಬೀಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಕೂಡ ಇದೇ ಫಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾ ಇರೋದು. ನಿಮಗೂ ತೋರಿಸ್ತೀವಿ. ನೀವು ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಗೊತ್ತಾಗುತ್ತೆ ನಾವು ಅಲ್ಲಿಗೆ ಹೋಗಿ ಏನು ಮಾಡ್ತೀವಿ ಮತ್ತು ನೆಕ್ಸ್ಟ್ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನೀವೇನಾದರೂ ನೋಡಬೇಕು ಅಂತಿದ್ರೆ ವಿಡಿಯೋ ಕೊನೆ ತನಕ ನೋಡಿ, ನಿಮಗೂ ಗೊತ್ತಾಗುತ್ತೆ. ಫೈನಲಿ ಪಣಂಬೂರು ಬೀಚ್ಗೂ ಬಂದ್ವಿ. ಇಲ್ಲಿನ ವ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಬನ್ನಿ ನೀವು ನಮ್ಮ ಜೊತೆ. ಬೋಡಮ್ಮ ಆಮೇಲೆ ನೋಡಿ. ಹಾಯ್ ಪಣಂಬೂರು. ನೋಡಿ ನಾವು ಬೀಚ್ ಹತ್ರ ಬಂದಾಗ ಆಲ್ಮೋಸ್ಟ್ ಟೈಮ್ 7 ಗಂಟೆ ಆಗಿತ್ತು ಅನಿಸುತ್ತೆ. ನಾವು ಬೆಳಗಿನ ಜಾವ ಬೇಗನೆ ಬಂದು ಸನ್ರೈಸ್ನ ನೋಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅದಾಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಮತ್ತು ಬೀಚ್ ಹತ್ರ ಹೋಗ್ತಾ ಇದ್ವಿ. ಫುಲ್ಲು ಮಳೆ ಬಂದಂಗೆ ಆಗಿತ್ತು. ಮೋಡ ಎಲ್ಲ ಫುಲ್ಲು ಒಂಥರ ಆಯಿತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೆಳಗಿನ ಜಾವ ಅನ್ನೋ ಫೀಲೇ ಇಲ್ಲ. ಸಂಜೆ ಟೈಮ್, ಮುಸ್ಸಂಜೆ ಟೈಮಲ್ಲಿ ಹೆಂಗಿರುತ್ತೆ ವಾತಾವರಣ ಹಂಗಿತ್ತು ನೋಡಿ. ಸನ್ರೈಸ್ ಆಗಲೇ ಆಗೋಗ್ಬಿಟ್ಟಿತ್ತು ನೋಡಿ. ಅಲ್ಲಿ ವಾತಾವರಣ ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ಅದರ ಬೀಚಲ್ಲಿ ಆಟ ಆಡಬೇಕಾದ್ರೆ ಮಳೆ ಬರ್ತಾಯಿದ್ರಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾವು ಹೋದಾಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ನಮಗೆ. ನಾವಲ್ಲೆಲ್ಲ ಹೋಗಬೇಕು, ಇನ್ನೂ ಚೆನ್ನಾಗಿ ಆಟ ಆಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಮಳೆ ಬಂದಿದ್ದ ಕಾರಣ ಅದೇನು ಮಾಡೋದಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲೆಗಳು, ಆ ಸೌಂಡು ಅದನ್ನೆಲ್ಲ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ನಮ್ಮ ಅಮ್ಮನಿಗಂತೂ ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ನಾವು ಆಲ್ಮೋಸ್ಟ್ ಯಾವುದೇ ಪ್ಲೇಸಿಗೆ ಹೋದರೂ ಜಾಸ್ತಿ ನೀರಿರೋ ಕಡೆನೇ ಹೋಗ್ತೀವಿ. ಯಾಕಂದರೆ ನಮ್ಮ ಅಮ್ಮಂಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ನೀರಲ್ಲಿ ಆಟ ಆಡೋದು ಅಥವಾ
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸಮುದ್ರ ಯಾವುದು ಮೋಡ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಮೋಡ ಕವಿದ ವಾತಾವರಣ ಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ನಾವೀಗ ಪೆಣಂಬೂರ್ ಬೀಚಲ್ಲಿ ಆಟ ಆಡಿ ಮಳೆ ಬಂತು, ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪಿಳ್ಳಿಕೊಳಗೆ ಹೋಗ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಆಯ್ ಮೇಡಮ್, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿರಾಗುವುದು, ಯಾರ ಉಸಿರಲ್ಲಿ ಯಾರ ಹೆಸರು ಯಾರು ಬರೆದರು, ಯಾವ ರೀತಿ ಯಾರ ಹೃದಯದಲ್ಲಿರುವುದು, ಯಾರ ಪೂಜೆಗೆ ಮುಡಿಪು. ಸೂಪರ್ ಆಗಿತ್ತು. ಪಲಾವ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಪೊಂಗಲ್ ನಾನು ಟೇಸ್ಟ್ ಮಾಡಿಲ್ಲ, ನಮ್ಮ ಮಕ್ಕಳು ಟೇಸ್ಟ್. ಹೆಂಗಿತ್ತಮ್ಮ ಟಿಫನ್? ಹೆಂಗಿತ್ತಪ್ಪ? ಸಾಂಬಾರ್ ಮಾತ್ರ ಸೂಪರ್ ಆಗಿತ್ತು. ಟಿಫನ್ ಹೆಂಗಿತ್ತು? ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಭಿ ಸಾಂಬಾರ್ ಮಾತ್ರ ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು. ನೋಡಿ ಎಷ್ಟೆಲ್ಲ ತಿಂದಿರೋದು ಇವಳು ಒಬ್ಳೆ. ನೀವೇನಾದ್ರೂ ಈ ಸೈಡ್ ಬಂದ್ರೆ ಈ ಹೋಟೆಲ್ ವಿಸಿಟ್ ಮಾಡಿ. ಈ ಹೋಟೆಲ್ ಟಿಫನ್ನೆಲ್ಲ ಹೊಟ್ಟೆ ತುಂಬ ತಿನ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಪಿಳ್ಳಿಕೊಳಗೆ ಹೋಗೋಣ ಅಂತ. ಅಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸ್. ನಾನೇನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೀವು ಕೂಡ ಏನಾದರೂ ಮಂಗಳೂರು ಸೈಡ್ ಟ್ರಿಪ್ ಬಂದಾಗ ಪಿಳ್ಳಿಕೊಳಕ್ಕೆ ಮಿಸ್ ಮಾಡದೆ ಹೋಗಿ. ಇನ್ನೇನು ಪಿಳ್ಳಿಕೊಳ ರೀಚ್ ಆದ್ವಿ. ಅದರೊಳಗಡೆ ಏನೇನು ಆಕ್ಟಿವಿಟೀಸ್ ಇದೆ ಅದೆಲ್ಲ ನೋಡೋಣ. ಈಗ ಹೋಗಿ ನಾವು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಅಲ್ಲಿ ಹೋಗಿ ನೋಡೋಣ. ಆಯ್ ಮಾಡು ಚಿನ್ನಮ್ಮ, ಆಯ್ ಆಯ್. ದುಶು ಇಲ್ಲೋಡು, ದುಶು ಅಮೇರಿಕನ್ ಪಿಳ್ಳಿಕೊಳದಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ನಾವು ಟೈಮ್ ಇಲ್ದಿದ್ದ ಕಾರಣ ಫಸ್ಟು ಝೂ ನೋಡೋಣ ಅಂತ ಹೋಗ್ತಾ ಇದ್ವಿ. ಫಸ್ಟ್ ನಾವು ಝೂಗೆ ಹೋಗೋಣ ಅಂತ ಏನಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಮಕ್ಕಳು ತುಂಬ ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ಝೂಗೆ ಹೋಗೋಣ, ಆಮೇಲೆ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ನಾವು ಝೂ ಒಳಗಡೆನೇ ಹೋಗಿಲ್ಲ. ನನ್ನ ಮಗ ಮಾತ್ರ ಫುಲ್ ಎಂಜಾಯ್ ಮಾಡ್ತಾ ಇದ್ದ ನೋಡಿ. ಯಾವ್ದು ಹೇಳು ದೇವಿದಂಗುಳನ್ ಮಣ ಮೇಕಪ್ ಹಾಕೊಂಡು ಬಾಬಾ ದುಚ್ಚು ಬಾಬಾ. ಝೂ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೊಂದು ಜ್ಯೂಸ್ ಸೆಂಟರ್ ಇತ್ತು. ಹಂಗಾಗಿ ನಾವು ಫಸ್ಟು ಜ್ಯೂಸ್ ಕುಡಿಯೋಣ, ಆಮೇಲೆ ನೆಕ್ಸ್ಟು ಎಲ್ಲ ನೋಡೋದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಜ್ಯೂಸ್ ಕುಡಿತಾ ಇದ್ವಿ. ಅಲ್ಲಿ ಅಲ್ಪ ಚಡೆ ಕೊಡಲಿ. ಇಲ್ಲಿ ಚಿನ್ನಮ್ಮ, ಇಲ್ಲಿ ನೋಡ್ತಾ ಇತ್ತು. ತಿರ್ಗಾ ಮನಿಕಂತದ್ದು ಎತ್ಕೊಂಡ್ ತೋರ್ಸ್ರಿ ಅವಳನ್ನ. ಹತ್ರ ಗೊತ್ತಾಯ್ತು. ಅದು ಮಗು ಸೌಂಡ್ ಕೇಳಿಸೋದಕ್ಕೆ
ಬಾ ಆರಿಕನ ಹೆಂಗ ಸಿಟ್ಟು ಮಾಡಿಸ್ತಾ ಐತೆ. ಮೂತಿ ನೋಡಿ ಹೆಂಗ್ ಹೋಗ್ತಾ ಐತಿ. ಚಿರ್ತಂಗ್ ಹೋಗ್ತಾ ಇದ್ಯಾ? ಬಾನು ಮೂತಿ ಕೂಗ್ದಿಶ ಹಾಕ್ಬಿಡಪ್ಪ, ಹಾಕ್ಬಿಡ. ತುಂಬ ಚೆನ್ನಾಗಿತ್ತು. ನಮಗಿನ್ನ ಜಾಸ್ತಿ ನಮ್ಮ ಮಕ್ಕಳೇ ಎಂಜಾಯ್ ಮಾಡ್ತಾಯಿದ್ರು. ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಎಲ್ಲ ಪ್ರಾಣಿಗಳು ಊಟ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವು. ಹಂಗಾಗಿ ನಾವು ಸೌಂಡ್ ಮಾಡಿ ಮಾಡಿ ಕೂಗಿ ಅವನ್ನ ಎಬ್ಬಿಸ್ತಾ ಇದ್ವಿ. ನಾವಲ್ಲಿ ಎಷ್ಟೇ ಸೌಂಡ್ ಮಾಡಿದ್ರು ಕೂಡ ಅದು ಯಾವ ಪ್ರಾಣಿಗಳು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಅಲ್ಲಿ ಝೂ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಂಗಳೂರಲ್ಲಿರೋ ಉಡುಪಿ ಶ್ರೀ ಕೃಷ್ಣ ಭವನ ಅಂತ ಇರೋ ಹೋಟೆಲ್ಗೆ ಹೋದ್ವಿ ಊಟಕ್ಕೆ. ಈ ಹೋಟೆಲು ಸುಮಾರು ಒಂದು 70 ವರ್ಷದ ಹಿಂದಿನ ಹೋಟೆಲ್ ಅಂತೆ. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಅನ್ಲಿಮಿಟೆಡ್ ಊಟ ಇರುತ್ತೆ ಇಲ್ಲಿ. ಅಂದರೆ ಬೆಳಗ್ಗೆ ಟಿಫನ್ ಇರಲ್ಲ ಮತ್ತು ನೈಟ್ ಊಟ ಇರಲ್ಲ, ಮಧ್ಯಾಹ್ನ ಅಷ್ಟೇ ಇಲ್ಲಿ ಊಟ ಸಿಗೋದು. ಬಟ್ ತುಂಬ ಚೆನ್ನಾಗಿತ್ತು. ನನ್ನ ಮಗುಂಗೆ ಐ ಗಾಟ್ ಮೈ ಫಸ್ಟ್ ಟೀತ್ ಅನ್ನೋದು ನಾವು ಫೋಟೋಶೂಟ್ ಮಾಡಿರಲಿಲ್ಲ. ಹಂಗಾಗಿ ಬೀಚ್ಗೆ ಹೋಗಿ ಮಾಡಬೇಕು ಅಂತಲೇ ನಾವು ಮುಂಚೆಯಿಂದ ಅಂದ್ಕೊಂಡಿದ್ವಿ. ಹಂಗಾಗಿ ಆ ಫೋಟೋಶೂಟ್ ಕೂಡ ಅಲ್ಲೇ ಮುಗಿಸ್ಕೊಂಡ್ವಿ. ನಾವು ಅಂದ್ಕೊಂಡಿರೋ ಥರ ಬೆಳಗ್ಗೆ ಎಲ್ಲ ಆಟ ಆಡೋದಕ್ಕಾಗಲಿಲ್ವಲ್ಲಪ್ಪ ಬೀಚಲ್ಲಿ ಅಂತ ಬೇಜಾರಾಯಿತು. ಮತ್ತು ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸಂಜೆ ಅದೇ ಬೀಚ್ಗೆ ಹೋಗೋದು ಬೇಡ, ಮತ್ತು ಬೇರೆ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಣ್ಣೀರು ಬಾವಿ ಬೀಚ್ಗೆ ಹೋಗಿದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಈ ಥರ ಬೀಚ್ ಪಕ್ಕದಲ್ಲಿ ಚಾಪೆ ಹಾಸ್ಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಈ ಥರ ಮಣ್ಣಲ್ಲೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಈ ಥರ ಬೀಚ್ ಮುಂದೆ ಕುತ್ಕೊಂಡು ಮಣ್ಣಲ್ಲೆಲ್ಲ ಮನೆ ಕಟ್ಟಿ ಈ ಥರ ಎಲ್ಲ ನಮ್ಗೆ ಹೆಂಗೆ ಬೇಕೋ ಆ ಥರ ಎಂಜಾಯ್ ಮಾಡಿಕೊಂಡು ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ತುಂಬ ಖುಷಿ ಆಯಿತು ನಮಗಂತೂ. ನಾವು ಹೋಗಿದ್ದಕ್ಕೂ ಬೆಳಗ್ಗೆ ನಮಗೊಂದು ಸ್ವಲ್ಪ ಬೇಜಾರಾಯಿತು ಆಟ ಆಡೋದಕ್ಕಾಗಲಿಲ್ಲ ಅಂತ. ಬಟ್ ಸಂಜೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ಬೀಚಲ್ಲಿ ಆಟ ಆಡೋದಕ್ಕಿಂತ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಬೀಚಲ್ಲೆಲ್ಲ ಆಟ ಆಡಿ ಎಲ್ಲ ಫ್ರೆಶ್ ಅಪ್ ಆಗಿ ಸಂಜೆ ಆಗೋಯ್ತು. ಸನ್ಸೆಟ್ನ ನೋಡಿಕೊಂಡು ನಾವು ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನೋಡಿ, ಅಲ್ಲಿ ಬೀಚಿನ ಬ್ಯಾಕ್ ವಾಟರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಂಗಳೂರಲ್ಲಿ ಐಸ್ ಕ್ರೀಮ್, ಪಬಾಸ್ ಐಸ್ ಕ್ರೀಮ್ ಅನ್ನೋದು ಫೇಮಸ್ ಅಂತ ಇಲ್ಲಿ. ಹಂಗಾಗಿ ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಇಲ್ಲಿ ಹೆಂಗೆ ಅಂದರೆ ಕ್ಯೂ ಸಿಸ್ಟಮು, ಟೋಕನ್ ವೈಸ್ ಒಳಗಡೆ ಬಿಡೋದು. ನಮಗಂತೂ ಎಷ್ಟೊಂದು 10 ನಿಮಿಷ ಏನೋ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ. ಟೋಕನ್ ವೈಸ್ ಒಳಗಡೆ ಬಿಡೋದು. ಆದರೂ ಪರವಾಗಿಲ್ಲ, ಐಸ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಯಾವ ಪ್ಲೇಸ್ಗೆ ಹೋಗ್ತೀವೋ ಅಲ್ಲಿ ಫೇಮಸ್ನ ತಿನ್ಬೇಕಲ್ವಾ.